ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿಂದ 8 ಕಿಲೋಮೀಟರ್ ಒಂದು ಊಡಿಗಿ ಅಂತ ಒಂದು ಗ್ರಾಮ ಅದ. ಊಡಿಗಿ ಗ್ರಾಮದಾಗ ನಾವು ಬಂದೀವಿ. ಇಲ್ಲಿ ಗರಡಿ ಮನೆ ಅಂತ ಮಾಡ್ಯಾರ. ಅದೆಲ್ಲ ಯಾವ ರೀತಿ ಇರ್ತದ ನಾವೆಲ್ಲರೂ ತಿಳ್ಕೊಳ್ಳೋಣ ಬನ್ನಿ. ತೊಗೊಳ್ಬೇಡ್ರಿ. ತಗೋ 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 ಹೊಡಿ ಹೊಡಿ ಹೊಡಿ. ಹಂಗೆ ಹಿಡಿಕ ಹಂಗೆ ಹಿಡಿತು ತೈ ಹಿಡಿ. ಕೈ ಹಿಡಿಬೇಕು ಹಂಗೆ ಹಾಕ ನೋಡ. ತಗೋ ಮೊದಲೇ ಇಲ್ಲ. ಮತ್ತು ಕೈ ಮ್ಯಾಗ ಹಿಡಿ. ಬೋಡ ಬೋಡು. ಇದಾದಲ್ಲ ನೋಡ್ಗ ತಗ ಹಾಕ್ ಹೊಡಿ ಹೊಡಿ ಅವನಿಗೆ ಹೊಡಿ. ಹಿಂಗೆ ಹೊಡೆದು ತೋರಿಸು ಅವನಿಗೆ. ಕೈ ಹಿಡಿ. ಬೋಡ ಬೇಡ ಮಾಡ್ರಿ. ಇದು ಹೊಡಿ ಕಾಸು ಡಾವ್ ಮಾಡಿ ಕಾಸಂಗ ನೀ ಮಾಡಿ ಕಾಸಂಗ ಮಾಡಿ ತಗೋನಿ ಹಾಣಿ ನಾ ಮಾಡಿ ಡಾಬನೇ ಮಾಡಿ ಅವನಿಗೆ ಕಾಳು ತಗೋ ಕಾಲು ಸೇರ್ಸೊಳಗೆ. ಬೇಡ ಡಾಬಾ ತಗೋದು. ಊಟ ಕೊಂಡು ಒಬ್ಬರು ಕುಂದ್ರಿ. ನೀ ಕುಂದ್ರಪ್ಪ. ನೀ ಕುಂದ್ರಿ. ಈಗ 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 ಮಾಡಿಕೊಡು. ಮಾಡಿಕೊಡು ಹಿಂಗೆ ಮಾಡಿಕೊಡು. ನೀ ಕುಂದ್ರ. ಅವ್ನಿಗೆ ಕೈ ತೋತೀನಿ ಹಿಂಗೆ ಹಾಗೆ. ಇದಾದ ಕೈಗೆ ಅದಲ್ಲಿಗೆ ಹಾಗೆ ಹಾಗೆ ತೊಡಿ. ಇದು ಕೈ ಹಿಡ್ಕಂಡೆ ಇದು ತೊಡೆ ತೊಗೊಂಡು ಹತ್ರ ತಗೋ ಜಂಟ್ ಹೊಡಿ ಹೊಡಿ ಹೊಡಿ. ಈಗ ನೋಡ್ಗ ಹಿಂಗೆ ಕುಂದಿರ್ತಲ್ಲ ಅವ ಹಿಂಗೆ ತೊಗೋಬೇಕು. ಹಿಂಗೆ ತೊಗೊಂಡು ಹಿಂಗೆ ತೊಗೋಬೇಕು ಹಿಂದಕ್ಕೆ ಹಾಗೆ ಹಿಂಗೆ ತೊಗೊಂಡು ಕಸಿಗೆ ಹಾಗೆ. ಕಾಸಿನಿ. ಕೈ ತೊಗೊಂಡು ಉಸ್ಯಾಕರ್ ಕುಂಡೆ ಹಾಕಿ ತೊಗೊಂಗೆ ಹೊತ್ತು ಕುಂಡೆ ಹಾಕಿ ಹೊತ್ತು ಬೇಡ.
ಕೈ ಮಾಡಕ ಕೈ ಮಾಡಿ ಕೆಲಸ ಮಾಡೋದು ನಾರು ಬಿಚ್ಚಾಗ ಕೊಡ್ತಿಲ್ಲ ಈಗ ಈ ಹುಡುಗರು ಸಣ್ಣ ಹುಡುಗರಾರ ಇವ್ರಾರ ಮತ್ತು ದೊಡ್ಡವರಾರ ಎಲ್ಲರಿಗೆ ಕುಸ್ತಿ ಯಾರು ಕಲಿಸ್ತಾರ? ಕುಸ್ತಿ ಹೇಳ್ಬೇಕಂದ್ರೆ ಕೋಚಿಂಗ್ ನಾನು ಸರ್ ಇಲ್ಲಿ ನೀವು ಹೇಳ್ತೀರೇನ? ನೀವು ಕೋಚಿಂಗ್ ಹೇಳ್ತೀರಿ. ಈಗ ನೀವು ಕುಸ್ತಿ ಬರೀ ಕುಸ್ತಿ ಆಡಿರು ಕೋಚಿಂಗ್ ಹೇಳಿ ನಡೆಯಲ್ಲ, ಒಟ್ಟಿಗೆ ಒಳ್ಳೆ ಒಳ್ಳೆ ಊಟ ಮಾಡ್ಬೇಕಲ್ಲ. ಊಟ ಮಾಡಿ ಸರ್. ಏನ್ ಊಟ ಮಾಡ್ತೀರಿ? ಬೆಳಗ್ಗೆ 4 ಗಂಟೆಗೆ ಎತ್ತೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಕೇಸಿ ವ್ಯಾಯಾಮ ಮಾಡ್ತಾರೆ. ಕುಸ್ತಿ ಬಗ್ಗೆ ಆಗಲಿ ಮೈ ಕಟ್ಟಿ ಹೆಂಗೆ ಬೆಳೆಸ್ಬೇಕಂತ ವ್ಯಾಯಾಮ ಮಾಡ್ತೀವಿ. ಮಾಡಿಬಿಟ್ಟು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ತನಕ ಮಾಡ್ತೀವಿ. 6 ಗಂಟೆ ನಂತರ ಬಾಯಿ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ಮಾಡ್ತೀವಿ. ಯಾರ್ದಾರ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಹಾಲು ಮಿಕ್ಸರ್ ಹಾಕ್ಬೇಕು. ಮಿಕ್ಸರ್ ಬಾದಾಮು ಮತ್ತು ಕಿಸ್ಮಿಸಿ ಇವೆಲ್ಲ ಮಿಕ್ಸರ್ ಬಾಳೆಹಣ್ಣು ತೊಗೊಂಡು ಕಿಸಿ ಮಿಕ್ಸರ್ ಹಾಕ್ಬೇಕು. ಮಿಕ್ಸರ್ ಹಾಕಿ 1 ಲೀಟರ್ ಹಾಲು ತಗೋ ಸರ್. ಮಿಕ್ಸರ್ ಹಾಕಿ ಕುಡಿಬೇಕು. ಕುಡಿದ ನಂತರ ಬಿಡ್ಬೇಕು ಸ್ವಲ್ಪ ಹೊತ್ತು. ಬಿಟ್ಟ ನಂತರ ಚಪಾತಿ ಊಟ ಸರ್. 2 ಆಗಲಿ 3 ಆಗಲಿ ಚಪಾತಿ ಊಟ ಮೊಟ್ಟೆ ಇವು ತಿನ್ಬೇಕು ಸರ್. ತಿಂದ ನಂತರ ಕೆಲ್ಸಕ್ಕೆ ಹೋಗಿದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಸುಮಾರು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋದ ನಂತರ ಇರೋದು ರೂಮಿಗೆ ಬಂದು ತಾಲಿಂದ ಮಲ್ಕೋಬಹುದು ಸರ್. ನೀವು ಈಗ ಪೈಲ್ವಾನ್ ಮಾಡ್ತೀರಿ, ಎಲ್ಲ ಮಾಡ್ತಿರಲ್ಲ, ಇಷ್ಟೆಲ್ಲ ತಿನ್ಬೇಕಾದ್ರೆ ಖರ್ಚು ಬೇಕಲ್ಲ, ಏನ್ ಕೆಲಸ ಮಾಡ್ತೀರಿ ನೀವು? ಕೆಲಸ ಸರ ಇಲ್ಲೇ ರಾತ್ರಿ ಫ್ಯಾಕ್ಟ್ರಿಗೆ ಹೋದ ಸರ್. ಹೋಗಾರ ಯಾರು ಫ್ಯಾಕ್ಟ್ರಿಗೆ ಹೋಗಾರ. ಮಿಕ್ಕಿದ್ರೆ ನಾ ಸರ ಇಲ್ಲೇ ಪಂಚಾಯತಿ ಕೆಲಸ ಮಾಡೋಣ ಸರ್. ನೀವು ಪಂಚಾಯತ್ ಕೆಲಸ. ಈಗ ಊಡಿಗಿ ಗ್ರಾಮದಲ್ಲಿರುವ ಪೈಲ್ವಾನ್ಗಳ ಕುಸ್ತಿ ಆಟ ನೀವೆಲ್ಲ ನೋಡಿರಿ. ನೀವು ಯಾವ ಊರು ಏನು ನಮ್ಮ ಸೇಡಂ ತಾಲೂಕ ಎಲ್ಲ ಹಳ್ಳಿ ಪಳ್ಳಿದಾಗೆಲ್ಲ ನೀವು ಇರ್ತೀರಲ್ಲ, ಬರೀ ಮೊಬೈಲ್ನಾಗ ಕೂತ್ ಬರೀ ಮ್ಯಾಗ್ ಮಾಡ್ಕತ್ತ ಕೆಳಗ್ ಮಾಡ್ಕತ್ತ ಬಿಟ್ಟು ಮತ್ತೆ ಬೇರೆ ಬಿಟ್ಟು ಈ ತರ ಒಳ್ಳೆ ಒಂದು ಆಟ ಅದಿದು ನಮ್ಮ ಭಾರತ ದೇಶದ ಕುಸ್ತಿ. ಅದ್ರ ಸಲಕ್ಕಾಗಿ ಈ ಕುಸ್ತಿ ಏನದ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಕ್ರೀಡೆ. ಇದು ನೀವು ಆಡಿರಪ್ಪ ಅಂತಂದ್ರೆ ನಿಮ್ಮ ಮೈ ಫುಲ್ ದಷ್ಟ ಪುಷ್ಟ ಆಗಿರ್ತದ. ಬೇರೆ ಬೇರೆ ಆಟಗಳು ಆಡ್ತಿರಲ್ಲ, ಈ ತರ ಆಟಗಳು ನಾವೆಲ್ಲರೂ ಹಳ್ಳಿದಾಗೆಲ್ಲ ಈ ತರ ಪ್ರಾಕ್ಟೀಸ್ ಮಾಡೋದ್ರಲಿಂತ ಏನಾಗ್ತದೆ ಅಂದ್ರೆ ಇವ್ರಿಗೆ ನೋಡಿ ಮತ್ತೆ ಬೇರೆದವ್ರು ಎಲ್ಲರೂ ರೆಡಿ ಆಗ್ತಾರ. ಮತ್ತೆ ಊರಂತಂದ್ಮ್ಯಾಗ ಊರಿನಾಗ ಒಂದು ಜಾತ್ರೆ ಇರ್ತದ. ಜಾತ್ರೆ ಟೈಮ್ನಾಗ ಕುಸ್ತಿ ಸ್ಪರ್ಧೆಗಳು ಇರ್ತಾವ. ಅವಾಗ ಹೋಗಿ ನೀವು ಕುಸ್ತಿ ಹಾಡ್ಬೋದು. ನೀವು 1 ವರ್ಷ ಸೋಲ್ಬೋದು, 2 ವರ್ಷ ಸೋಲ್ಬೋದು, 3 ವರ್ಷ ಸೋಲ್ಬೋದು, 4ನೇ ವರ್ಷ ಅಂತ ಕಂಪಲ್ಸರಿ ನೀವು ಗೆದ್ದಿತೀರಿ. ಇಲ್ಲಿ ಸೋಲ್ತೀವಿ ಗೆದ್ದಿತೀವಿ ಅನ್ನೋದು ಮುಖ್ಯ ಅಲ್ಲ, ಕುಸ್ತಿ ಹಾಡೋದು ಮಾತ್ರ ಮುಖ್ಯ. ಇವ್ರು ನೋಡಿ ನೀವೆಲ್ಲರೂ ಈ ತರ ಹಾಡ್ಬೋದು. ನೀವು ಬೇರೆ ಊರಾಗಿನವ್ರು ಬಂದವ್ರಿಗೆ ಕಲಿಸ್ತೀರೇನಪ್ಪ? ಸರ್ ಕಲಿಸ್ತೀರಿ? ಫೀಸ್ ತಗೋತೀರಿ? ಯಾವ್ದೇ ಫೀಸ್ ಆಗಲಿ ದುಡ್ಡಾಗಲಿ ತಗೊಂಗಿಲ್ಲ ಸರ್. ಏನು ತಗೋಲ್ಲ, ಫ್ರೀ ನೋಡ್ರಿ. ಊಡಿಗಿ ಗ್ರಾಮದಾಗ ಏನ್ ಇವ್ರು ಯಾರಲ್ಲ, ನೀವ್ ಯಾರಾನ ಕಲಿಬೇಕಂತ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರ ನೀವು ಬಂದು ಇಲ್ಲಿ ಇವ್ರ ಹತ್ರ ಕಲಿಬಹುದು. ಏನ್ ಟೈಮ್ನಾಗ ಸ್ಟಾರ್ಟ್ ಮಾಡ್ತೀರಿ ಪ್ರಾಕ್ಟೀಸ್? ಸಾಯಂಕಾಲ 5 ಗಂಟೆ ಬರೋದು ಸರ್. 5ರಿಂದ 6, 6:30 ತನಕ ಆಡ್ಬೋದು. ಪ್ರತಿ ದಿನ ಸಾಯಂಕಾಲ ಬಂದು ನೀವು ಫ್ರೀ, ನೀವೆಲ್ಲರಿಗೆ ಇವ್ರು ಟ್ರೈನಿಂಗ್ ಫ್ರೀ ಕೊಡ್ತಾರ. ನೀವು ಬಂದು ಕಬಡ್ಡಿ ಕಲಿಬಹುದು. ಸಾಯಂಕಾಲ 5 ಗಂಟೆಲಿಂದ ಸ್ಟಾರ್ಟ್ ಮಾಡ್ತಾರಂತ. ನಿಮ್ಗೆ ಯಾರಿಗಾದ್ರೂ ಕುಸ್ತಿ
ಹಾಡಬೇಕು ಅಂತ ನಿಮ್ಮ ಮನ್ಸಿಗೆ ಬಂತು, ಕಲಿಬೇಕಂತ ಬಂತು ಅಂದ್ರೆ ಇವ್ರ ಬೆಲ್ಲಿ ಬಂದಿರಪ್ಪ ಅಂದ್ರೆ ಹುಡುಗಿ ಗ್ರಾಮದಾಗ ಇಲ್ಲಿ ನಿಮ್ಮೆಲ್ಲರಿಗೂ ಫ್ರೀ ಕಲಿಸ್ತಾರ, ಒಳ್ಳೆಯ ಕೆಲಸ ಮಾಡ್ಲತ್ತಾರ. ಇವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು.